ಹೋಲ್ಸೇಲ್ ಮೊಬೈಲ್ ವ್ಯಾಪಾರಿಗಳು ನಿಯಮ ಬಾಹಿರವಾಗಿ ಚಿಲ್ಲರೆ ಮಾರಾಟ ಹಾಗೂ ರಿಪೇರಿ ಸೇವೆಗೆ ಇಳಿದಿರುವುದನ್ನು ಖಂಡಿಸಿ ನಗರದ ಮೊಬೈಲ್ ಮೆಕ್ಯಾನಿಕ್ಸ್ಗಳು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ತಮ್ಮ ಹಕ್ಕುಗಳಿಗಾಗಿ ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಬೀದಿಗಿಳಿದ ನೂರಾರು ಮೆಕ್ಯಾನಿಕ್ಸ್ಗಳು ನಗರದ ಅಶೋಕ ರಸ್ತೆಯ ಮೂಲಕ ಗಾಂಧಿ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಿಂದ ಬಂದಿರುವ ಕೆಲವು ಹೋಲ್ಸೇಲ್ ವ್ಯಾಪಾರಿಗಳು ಸಗಟು ಮಾರಾಟದ ಜೊತೆಗೆ ರಿಟೇಲ್ ಮಾರಾಟ ಹಾಗೂ ಮೊಬೈಲ್ ರಿಪೇರಿ ಕೆಲಸಗಳನ್ನು ಆರಂಭಿಸಿದ್ದಾರೆ. ಇದರಿಂದಾಗಿ ದಶಕಗಳಿಂದ ಇದೇ ವೃತ್ತಿಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಸ್ಥಳೀಯ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಅನೇಕ ಅಂಗಡಿಗಳು ಮುಚ್ಚುವ ಹಂತ ತಲುಪಿವೆ ಎಂದು ಪ್ರತಿಭಟನಾಕಾರರು ಅಳಲು ತೋಡಿಕೊಂಡರು. ಹೋಲ್ಸೇಲ್ ವ್ಯಾಪಾರಿಗಳು ಅತ್ಯಂತ ಕಡಿಮೆ ದರಕ್ಕೆ ರಿಟೇಲ್ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಒಂದೇ ವ್ಯಕ್ತಿ ನಗರದ ಹಲವೆಡೆ 3-4 ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿರುವುದರಿಂದ ಸ್ಥಳೀಯ ಸಣ್ಣ ಪುಟ್ಟ ಮೆಕ್ಯಾನಿಕ್ಸ್ಗಳಿಗೆ ವ್ಯಾಪಾರವೇ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಹೋಲ್ಸೇಲ್ ವ್ಯಾಪಾರಿಗಳು ಕೇವಲ ಸಗಟು ಮಾರಾಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಚಿಲ್ಲರೆ ವ್ಯಾಪಾರ ಮತ್ತು ರಿಪೇರಿ ಸೇವೆಗಳನ್ನು ನಿಲ್ಲಿಸಲು ಜಿಲ್ಲಾಡಳಿತ ಹಾಗೂ ನಗರಸಭೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮೊಬೈಲ್ ಮೆಕ್ಯಾನಿಕ್ಸ್ ಅಸೋಸಿಯೇಷನ್ ಜಿಲ್ಲಾ ಉಪಾಧ್ಯಕ್ಷ ಶೇರ್ ಅಲಿ ಬೇಗ್, ಪ್ರಮುಖರಾದ ದೊಡ್ಡೇಶ್, ಪುನೀತ್, ಅಣ್ಣಪ್ಪ, ಸುರೇಶ್, ರವಿ ಸೇರಿದಂತೆ ನೂರಾರು ಮೆಕ್ಯಾನಿಕ್ಸ್ಗಳು ಭಾಗವಹಿಸಿದ್ದರು. ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ದಿನ 21ನೇ ತಾರೀಕು ಮಂಗಳವಾರದಂದು ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾವ ಕಾರಣಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಈ ಮೊದಲು 400ರಿಂದ 500 ಅಂಗಡಿಯವರು ಮೆಕ್ಯಾನಿಕ್ ಕೆಲಸವನ್ನು ವೃತ್ತಿಯಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ. ಈಗೀಗ ಮೊನ್ನೆ ಅಂದರೆ ಸುಮಾರು ಈಗ ಒಂದು 4ರಿಂದ 5 ವರ್ಷದಿಂದ ಇವರೇನು ಉತ್ತರ ಭಾರತದವರು ನಾವೇನು ಹೇಳ್ತಿದ್ದೀವಲ್ಲ, ಮುಂಚೆ ಬಂದು ನಾವು ಹೋಲ್ಸೇಲ್ ಮಾಡ್ತೀವಿ ಅಂತೇಳಿ 2-3 ಅಂಗಡಿಗಳು ಮಾಡ್ಕೊಂಡು ಹೋದರು. ಈಗ ನಿಧಾನ ಬರ್ತಾ 15ರಿಂದ 20 ಅಂಗಡಿಗಳು ಅವರವೇ ಆಗಿದ್ದಾವೆ. ಈಗ ನಾವು ಮೆಕ್ಯಾನಿಕ್ಗಳು ಏನಂದರೆ, ನಾವು ಮೆಕ್ಯಾನಿಕ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಆ ಕೆಲಸನ ಅವರು ಈಗ ಐತಲ್ಲ ಸ್ಟಾರ್ಟ್ ಮಾಡಿದಾರೆ. ನಾವು ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ಈಗ ಸುಮಾರು ಈಗ ಹೆಚ್ಚು ಕಮ್ಮಿ 2-3 ವರ್ಷದಿಂದನೂ ಬರೀ ಇವೇ ಸಮಸ್ಯೆನೇ ಆಗ್ತಾ ಇದೆ. ಆದರೂ ನಾವು ಕೆಲವು ದಿವಸ ಹಿಂದೆ ಮೇಲಿನ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ, ಆದರೂ ಕೂಡ ಏನು ಉಪಯೋಗ ಇಲ್ಲ. ಅವ್ರಿಗೂ ಕರೆಸಿ ನಾವು ಮಾತಾಡಿದ್ವಿ, ನೋಡಪ್ಪ ನಾವು ಇದನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಾವು ಬದುಕ್ತಿದ್ವಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತ ಹೇಳಿದ್ರು. ಆದರೂ ಅವ್ರು ಏನು ಹೇಳ್ತಾರೆ, ಆಯ್ತು ಸರ್ ನಾವು ಮಾಡಲ್ಲ ಅಂತೇಳಿ ದಿನ ಅದಾಗಿ 2-3 ದಿವಸಕ್ಕೆ ದಿನ ಅದೇ ಕೆಲಸನ ರಿಪೀಟ್ ಮಾಡ್ತಿದಾರೆ. ಒಂದೊಂದು ಅಂಗಡಿ ಒಬ್ಬೊಬ್ಬೊಂದು 4-5 ಅಂಗಡಿಗಳು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿವ್ರು ಇನ್ನು ಲೋಕಲ್ನವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸನೂ ಮಾಡ್ತಿದಾರೆ. ಎಷ್ಟೋ ಅಂಗಡಿಗಳು ನಮ್ಮ ಮೆಕ್ಯಾನಿಕ್ ಅಂಗಡಿಗಳು ಬಂದಾಗಿದ್ದಾವೆ. ಕೆಲವೊಬ್ರು ಆಟೋ ಓಡಿಸ್ತಿದಾರೆ, ಕೆಲವೊಬ್ರು ಅಮಾಲಿ ಮಾಡ್ತಿದಾರೆ. ಈ ನಮ್ಮ ಗೋಳನ್ನು ನಾವು ಯಾರಿಗೆ ಹೇಳ್ಕೊಬೇಕಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಸ್ವ ಇಚ್ಛೆಯಿಂದ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತೀವಿ. ಆದಷ್ಟು ಬೇಗ ಇದಕ್ಕೆ ಏನಾರ ನಮಗೆ ಒಂದು ಪರಿಹಾರವನ್ನು ಅವರು ಮಾಡಿಕೊಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಧನ್ಯವಾದಗಳು. ಶೇರಲ್ಲಿ ಜಿಲ್ಲಾಧ್ಯಕ್ಷ. ಅಲ್ಲ, ನಿಮ್ದು ಯಾವುದೇ ಹೋಲ್ಸೇಲ್ ಅಂಗಡಿ ಯಾವುದೂ ಇಲ್ವಾ ಸರ್? ನಾವು ಹೋಲ್ಸೇಲ್ ಅಂಗಡಿ ಇಲ್ಲ ಸರ್ ಮುಂದೆ, ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ. ಯಾಕಂದ್ರೆ ನಾವು ಸಣ್ಣ ಮಟ್ಟದಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿರೋದು. ಈಗ ಅವ್ರು ಏನು ಮಾಡಿದ್ರು, ಸ್ಟಾರ್ಟಿಂಗ್ ಸಣ್ಣ ಮಟ್ಟದಲ್ಲಿ ಮಾಡಿಬಿಟ್ಟು ಏನು ಮಾಡಿದಾರೆ ಅಂದರೆ ಎಲ್ಲ ಹೋಲ್ಸೇಲ್ ಅಂಗಡಿ ಸರ್. ನಾವು ಹೋಲ್ಸೇಲ್ ಮಾಡ್ತಾರೆ, ನಾವು ಅವ್ರಿಗೆ ಬೆಳೆಸಿದ್ವಿ, ನಾವು ಯಾರಿಗಂತ ಹೇಳೋದು ನಾವು. ಹಾಗಾಗಿ ಕೆಲವೊಂದು ಕನ್ನಡ ಪರ ಸಂಘಟನೆಯವರು, ನಮ್ಮ ದೊಡ್ಡೇಶ್ವರ ಆಗಲಿ, ನಮ್ಮ ವೆಂಕಟೇಶ್ವರ ಆಗಲಿ, ನಮಗೆ ಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವು ಹೋರಾಟ ಮುಂದುವರ್ಸ್ಕೊಂಡು ಹೋಗ್ರಿ. ಏನೇ ಬರಲಿ ಸಾಹೇಬ್ರಿಗೆ ಒಂದು ತಿಳಿಸೋಣ ಜಿಲ್ಲಾಧಿಕಾರಿಗಳೇ, ಆಮೇಲೆ ಕೂತು ಇದ್ರ ಬಗ್ಗೆ ಏನಾರ ಒಂದು ಕ್ರಮ ತಗೊಂತಾರೆ ನೋಡೋಣ ಅಂತೇಳಿ ನಾವು ಆ ವಿಶ್ವಾಸದಲ್ಲಿ ಇದ್ದೀವಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ತೊಂದರೆಯನ್ನು ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ತೊಂದರೆಯನ್ನು ನಿವಾರಣೆ ಮಾಡಬೇಕಾಗಿದೆ. ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಅಂತ ಐತೆ, ಇಲ್ಲ ಅಂತಲ್ಲ. ನಾವೆಲ್ಲ ಭಾರತೀಯ ಮಕ್ಕಳು, ಭಾರತಾಂಬೆಯ ಮಕ್ಕಳು. ನಾವೆಲ್ಲರೂ ಒಂದೊಂದು ಭಾವನೆಯಿಂದ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ವಲಸೆ ಬಂದುಬಿಟ್ಟು ತಾವುಗಳು ಬಂದುಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ರು, ಹೋಲ್ಸೇಲ್ ಮಾರಾಟನೂ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಲೋಕಲ್ ಎಲ್ಲ ಧರ್ಮದವರು ಇದ್ದಾರೆ. ಒಂದು 500 ಕುಟುಂಬ ಒಂದು ಮೆಕ್ಯಾನಿಕ್ ಮಾಡ್ಕೊಂಡು ಈ ಜಿಲ್ಲೆಯಲ್ಲಿ ಜೀವನವನ್ನು ಮಾಡ್ತಾಯಿದ್ರು. ಇವಾಗ ಇತ್ತೀಚಿನ ದಿನಗಳಲ್ಲಿ ಮಾರೋಡಿಗಳು ಒಬ್ಬೊಬ್ಬನು 5 ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟು ಇವರು ಮೆಕ್ಯಾನಿಕ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿರ್ತಕ್ಕಂಥ ಹ್ಯಾಂಡಿಕ್ಯಾಪ್ಟ್ಗಳಿದ್ದಾರೆ, ಆಯ್ತರ ತುಂಬ ಆರ್ಥಿಕ ಪರಿಸ್ಥಿತಿಗಳು, ಹ್ಯಾಂಡಿಕ್ಯಾಪ್ಟ್ಗಳು ಭಾಳ ಜನ ಇದ್ದಾರೆ. ಇವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ಈ ಮೊಬೈಲ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ರಲ್ಲ, ಇವ್ರುಗಳು ಹೋಗಿ ಇಲ್ರಪ್ಪ ಹಿಂಗೆ ಮಾಡಬೇಡ್ರಿ ಅಂತ ಕೇಳೋಕೊಂದು ಸಂದರ್ಭದಲ್ಲಿ ಇವರು ಹಣದ ಒಂದು ದರ್ಪದಿಂದ
ಠಾಣೆಗಳಿಗೆ ಬೇರೆ ಥರ ದೂರನ್ನು ಕೊಡೋಕ್ಕೆ ಒಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಈ ಮೊಬೈಲ್ ಅಸೋಸಿಯೇಷನ್ ಅವ್ರ ಮೇಲೆ ದೂರನ್ನು ನೀಡಿರ್ತಾರೆ. ಹಾಗಾಗಿ ನೋಡ್ರಿ ಮಾರಾಡಿಗಳೇ, ನಾವೆಲ್ಲ ಒಂದೇ. ನಿಮ್ದು ಏನಿತ್ತು ಕೆಲಸ ಮಾರಾಟ ಮಾಡ್ತಿದ್ರಿ, ಮಾರಾಟ ಮಾಡ್ಕೊಂಡು ನಿಮ್ಮ ಜೀವನ ಮಾಡಿ. ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಲೋಕಲ್ ಏಟ್ಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ್ರಿ. ತೊಂದರೆ ಕೊಟ್ಟಿದ್ದೆ ನಿಜ, ಆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇವತ್ತು ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವ್ರ ಹತ್ರ ನಾವು ನ್ಯಾಯವನ್ನು ಕೇಳಿಕೊಟ್ಟಿದ್ದೀವಿ. ನ್ಯಾಯ ಬೇಕೇ ಬೇಕು, ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ.